ಹಿಂದಿನ ದಿವಸ ಹೂರ್ಣ ಕಲಸಿಟ್ಟಿದ್ದನ್ನು ನೋಡಿದ್ವಿ, ಅದು ಕನಕ ಕಲಸಿಟ್ಟಿದ್ದನ್ನು ನೋಡಿದ್ವಿ, ರಾತ್ರಿ ಇಡೀ ಒಬ್ಬಟ್ಟು ಸುಟ್ಟಿದ್ದನ್ನ ನೋಡಿದ್ವಿ, ಅದರ ಘಮಘಮ ವಾಸನೆ ನೋಡಿದ್ವಿ. ಈಗ ಅಂಗಡಿಗೆ ಫೋನ್ ಮಾಡಿಬಿಟ್ರೆ ಮನೆ ಕಳಿಸ್ತಾರೆ ಹೋಳಿಗೆ. ನನ್ಗೆ ಹೇಳೋದು, ನೀವು ಹೋಳಿಗೆ ತಿಂತಿದ್ದೀರಿ, ಆದರೆ ಅದರ ಜೊತೆಗೆ ಬರುವ ಎಲ್ಲ ಸಡಗರ ಸಂಭ್ರಮಗಳನ್ನ ದುಡ್ಡು ಹಾಳು ಮಾಡಾಕ್ಬಿಟ್ಟಿದೆ, ಆ ದುಡ್ಡು ಹಾಳು ಮಾಡಾಕ್ಬಿಟ್ಟಿದೆ. ಆದರೆ ಇಂದು ಹಬ್ಬ ಮಾಡೋರು ಅಂದು ಮಾಡ್ಕೊಂಡು ಬಂದವರಲ್ಲ, ಏನೋ ಒಂದು ಮಾಡೋಣ, ನಾವು ಏನೂ ಇಲ್ಲ ಅಂದ್ರೆ ಕಾಂಟ್ರಾಕ್ಟ್ ಕೊಟ್ಬಿಡೋಣ ಯಾರಿಗಾದ್ರು ಅಂತಿದ್ದ. ಆಯಿತು, ನಾವು ಎಲ್ಲಿ ಸರ್ ಮಾಡಲಿಲ್ಲ, ಅಜ್ಜಿ ಮನೇಲಿ ಮೀಟಿಂಗ್ ಆಗಲಿಲ್ಲ, ಕಳಿಸಿದ್ದೀವಲ್ಲ ಗ್ರೀಟಿಂಗು. ಮನೇಲಿ ಮಾಡೋಕ್ಕಾಗಲಿಲ್ಲ ಒಬ್ಬಟ್ಟು, ತರಿಸಿದ್ದೀವಲ್ಲ ಬ್ಲಿಂಕಿಟ್ಟು, ಎಲ್ಲನೂ ಮಾಡಿದ್ದೀವಿ, ಯಾವುದನ್ನು ಬಿಟ್ಟಿದ್ದೀವಿ ಸರ್? ನೀವು ಹೇಳ್ದಂಗೆ ತಟ್ಟಿನೇ ಒಬ್ಬಟ್ಟು ಮಾಡಬೇಕು ಅಂದ್ರೆ ಯಾವತ್ತು ತಟ್ಟೋದು, ಯಾವತ್ತು ಹುಗ್ಗಿ ತಿನ್ನಲಿಲ್ಲ, ಫೋನ್ ಮಾಡು ಸ್ವಿಗ್ಗಿಗೆ, ಬರ್ತೈತೆ ಹುಗ್ಗಿ. ನಾವು ಬಿಟ್ಟಿಲ್ಲ, ಹಿಂದಿನ ಯುಗಾದಿಯಲ್ಲಿ ಎಲ್ಲವನ್ನೂ ಇಟ್ಕೊಂಡಿದ್ದೀವಿ. ಅದನ್ನು ಆದಷ್ಟು ಕಾಲಕ್ಕೆ ತಕ್ಕಂಗೆ ಮಾಡ್ಕೊಂಡು ಹೋಗ್ತಾ ಇದ್ವಿ. ಆದ್ದರಿಂದ ಅಂದಿನದು ನಿಮ್ಮದೇನಿತ್ತು ಅದು ನಿಧಾನವಾಗಿ ಸ್ಲೋ ಆಗಿ ನೆಲ ಮುಟ್ಕೊಂಡು ಎಲ್ಲರಿಗೂ ಕ್ಷಮೆ ಕೇಳಿಕೊಂಡು ಮಾಡ್ಕೊಂಡು, ಇವಾಗ ಏನಿಲ್ಲ, ಫೋನು ಬಂದ್ಬಿಡಿ. ಈ ಪ್ರಕೃತಿ ಹಬ್ಬ ಮಾಡುವುದನ್ನು ನೋಡಿ ಆನಂದ ಪಟ್ಟಿರ್ಬೇಕು, ಆವಾಗ ತಾನು ಹಬ್ಬ ಮಾಡಬೇಕು ಅಂತ ಡಿಸೈಡ್ ಮಾಡಿ. ಯಾಕೆಂದ್ರೆ ಇಂದು ಹಬ್ಬ ಮಾಡೋರು ಅಂದು ಮಾಡ್ತಿದ್ರು ಅಂತ ಕಂಟಿನ್ಯೂ ಮಾಡ್ತಾ ಇದ್ದಾರೆ ಅಷ್ಟೇ. ನಮ್ಮ ಕಾಲದಲ್ಲಿ ಅಂದು ಇಂದು ಅನ್ನೋಕೆ ಅರ್ಥನೇ ಇಲ್ಲ. ರೇಖಾ ಬಿಡಿ ಸರ್, ನಾವು ಹೇಳೋ ತನಕ ಬಿಟ್ಬಿಡಿ, ಅವ್ರು ಆಗ್ಲೇ ದುರ್ಗುಟ್ಕೊಂಡು ನೋಡ್ತಾರೆ. ಮತ್ತೆ ಯಾಕೆ ನಿಂತಿದ್ಯಾ ಎದ್ದೋಗಿ? ಅಂದರೆ ನಾವು ಈಗಿನ ಕಾಲದ್ದು ಏನೂ ಇಲ್ಲ, ನಮ್ಮ ಕಾಲದ್ದೇ ಗ್ರೇಟು ಅಂತ ಹೇಳ್ಕೊಳ್ಳೋದು ಸಾಮಾನ್ಯವಾಗಿ. ಅದಕ್ಕೆ ಕಂಟೆಂಟ್ ಬೇಕಾಗಿಲ್ಲ, ಯಾರು ಬೇಕಾದ್ರೆ ಏನು ಬೇಕಾರೆ. ಬೆಂಗಳೂರು ಇಲ್ಲ ಬಿಡಿ ಸರ್, ಬೆಂಗಳೂರಿಗೆ ಹೋಯ್ತು ಸರ್. ಮತ್ತೆ ಎಲ್ಲಿದೆಯಾ ನೀನು ಬೆಂಗಳೂರಲ್ಲಿ? ಮನೆ ಮಂದಿ ಎಲ್ಲ ಸೇರ್ಕೊಂಡು ಬಟ್ಟೆ ಹೊಲ್ಸಕ್ ಕರ್ಕೊಂಡು ಹೋದ್ರೆ ಫಸ್ಟ್ ಟೈಲರಿಗೆ ಸ್ಟ್ಯಾಂಡಿಂಗ್ ಇನ್ಸ್ಟ್ರಕ್ಷನ್ನು, ಒಸಿ ಉದ್ದಕ್ಕೆ ಹೊಲಿರಿ ಬೆಳೆಯೋ ಹುಡುಗರು. ಎಷ್ಟು ಉದ್ದಕ್ಕೆ ಹೊಲ್ಸವ್ರು ಅಂದ್ರೆ ಮೊದಲನೇ ಅವನ ಶರ್ಟು ಕೊನೆ ಅವನಿಗೆ ಚಡ್ಡಿನೇ ಬೇಡ, ಎಲ್ಲ ಪಾರ್ಟ್ಸು ಕವರ್ ಆಗೋದು ಅದರಲ್ಲೇನೆ, ಆ ಥರ ಬಟ್ಟೆ ಹೊಲ್ಸೋರು. ಫಾಸ್ಟ್ ಆಯಿತು. ಇವಾಗ ನಾವು ಪ್ರೆಸೆಂಟ್ ಇದ್ದೀವಿ, ಇಬ್ಬರು ಮೇಸ್ಟ್ರು ಇದ್ದಾರೆ ಇಲ್ಲಿ ಮೇಡಮ್ಗಳು. ಪ್ರೆಸೆಂಟನ್ನು ಹೆಂಗೆ ಟೀಚ್ ಮಾಡ್ತಾರೆ ಅಂದರೆ ಅಟೆಂಡೆನ್ಸ್ ತೊಗೊಳ್ಳುವಾಗ ಸುಧಾ ಬರ್ಗೂರ್ ಪ್ರೆಸೆಂಟ್, ಮಿಸ್ ಕೃಷ್ಣೇಗೌಡ ಪ್ರೆಸೆಂಟ್ ಸರ್, ನರಸಿಂಹ ಪ್ರೆಸೆಂಟ್ ಸರ್ ಅಂತ ಹಿಂಗೆ ಹೇಳ್ಕೊಳ್ಳೋರು ಅಂದು ಚೆನ್ನಾಗಿತ್ತು ಅಂತ ಹೆಂಗೆ ಹೇಳ್ತೀರಾ? ಅಂದು ಹಾಗಿತ್ತು, ಚೆನ್ನಾಗಿತ್ತು, ಈಗಲೂ ಇದನ್ನು ಅಳವಡಿಸ್ಕೊಳ್ಳಿ ಅಂತ ಹೇಳುವಂಥ ಮೆಸೇಜ್ ಕೊಡಬೇಕೇ ಹೊರತು ಬರೀ ನಾವು ತುರುಪು ನೆನೆಸ್ಕೊಂಡು ಮಾಡ್ತಾ ಇರೋದು ಮಾತ್ರ ಹಿಂಗಾಗಲ್ಲ. ಪ್ಲಾಸ್ಟಿಕ್ಕಲ್ಲೇ ಮಾವನೆಲ್ಲ ತೋರಣ ಕಟ್ಬಿಟ್ಟು ಮಾರ್ಬಿಡ್ತಾರೆ, ನೀವು ತಂದು ಮನೆ ಮುಂದೆ ಕಟ್ಬಿಡೋದಷ್ಟೇ. ಮನೆ ಮುಂದೆ ಕಟ್ಲು ಬೇಕಾಗಿಲ್ವೇನೋ, ಫೋನ್ ಮಾಡಿದ್ರೆ ತಂದು ಅವರೇ ಕಟ್ತಾರೆ ಅಂತ ಕಾಣಿಸ್ತದೆ. ನೀವು ದುಡ್ಡು ಪೀಕ್ಬೇಕಷ್ಟೇ, ಅವರೇ ಕಟ್ಬಿಟ್ಟು ಹೊರಟೋಗ್ತಾರೆ. ನಾವು ಬಿಟ್ಟಿಲ್ಲ ಸರ್, ಅದನ್ನು ಬದಲಾಗಿದೆ, ಕಾಲಕ್ಕೆ ತಕ್ಕಂಗೆ ಮಾಡಿದ್ದಾರೆ. ಮಾವಿನ ಸೊಪ್ಪು ಕಟ್ಟಿ, ಯಾವ ಮಾವಿನ ಮರ ತೋರಿಸಿ ಸರ್ ನಮ್ಗೆ ಇಡೀ ರವೀಂದ್ರ ಕಲೆಕ್ಷನ್ ಸುತ್ತಮುತ್ತಲು ಯಾವ ಮಾವಿನ ಮರ ಇದೆ ಹೇಳಿ? ಅಲ್ಲ, ಹತ್ತಿದ್ರೆ ಓಡಾಡ್ಸ್ಕೊಂಡು ಹೊಡಿತಾರೆ. ಅದಕ್ಕೇನು ಮಾಡ್ತೀವಿ? ಅದನ್ನು ಬಿಟ್ಟಿಲ್ಲ ಸಂಪ್ರದಾಯ ಎಲ್ಲ, ಓಡಾಡಿಸ್ಕೊ ಅದನ್ನು ಹಾಕ್ತೀವಿ. ಮಾವಿನ ಸೊಪ್ಪು ನಮ್ಮ ಮಕ್ಕಳಿಗೆ ಹೇಳ್ತೀವಿ, ಒಂದು ಕಾಲದಲ್ಲಿ ಇಷ್ಟು ಸುಂದರವಾದ ಪ್ಲಾಸ್ಟಿಕ್ ಎಲೆಗಳು ಸಿಗುತ್ತಿರಲಿಲ್ಲ, ಆದ್ದರಿಂದ ಮಾವಿನ ಮರದಲ್ಲಿ ಬಂದು ಅದನ್ನು ಸೂಜಿಯಲ್ಲಿ ಹಾಕಿ ಆಡ್ತಾ ಇದ್ದೀವಿ ಅಂತ ಹೇಳ್ತೀವಿ. ತಪ್ಪು ನಮ್ಮದೇನೆ, ಏಕೆಂದರೆ ಮಕ್ಕಳಿಗೆ ಅದನ್ನು ನಾವು ಫಾರ್ವರ್ಡ್ ಮಾಡಿಲ್ಲ. ಅದನ್ನು ಅವನಿಗೆ ಯುಗಾದಿ ಹಬ್ಬಕ್ಕೆ ರಜಾ ಇಲ್ಲ, ಗೌರಿ ಹಬ್ಬಕ್ಕೆ ರಜಾ ಇಲ್ಲ, ಅವನ್ ರಜಾ ಕೊಟ್ಟಾಗ ಇವ್ರು ಹಬ್ಬ ಮಾಡಬೇಕು. ಅದಕ್ಕೆ ಎಲ್ಲರೂ ಕೂಡ ಫಾರ್ವರ್ಡ್ ಮೆಸೇಜಲ್ಲೇ ಹಬ್ಬ ಮುಗಿಸ್ಬಿಡ್ತಾರೆ. ಇವತ್ತಿನ ಹಬ್ಬದ ಸೆಲೆಬ್ರೇಷನ್ ಅಂದ್ರೆ ಮೆಸೇಜ್ ಫಾರ್ವರ್ಡ್ ಮಾಡೋದು, ಅಥವಾ ನಮ್ಮ ಮನೇಲಿ ಮಾಡಿದ್ದು ಅಥವಾ ನಮ್ಮ ಮನೇಲಿ ತರಿಸಿರ್ತೀವಲ್ಲ ಅದನ್ನ ತೆಗೆದು ಫೋಟೋ ಹಾಕಿ ಫೇಸ್ಬುಕ್ ಅಲ್ಲೋ ವಾಟ್ಸಪ್ ಅಲ್ಲೋ ಎಷ್ಟು ಕಮೆಂಟ್ಸ್ ಬಂತು, ಎಷ್ಟು ಲೈಕ್ಸ್ ಬಂತು ನೋಡೋದಿದೆಯಲ್ಲ, ಇದಲ್ಲ ಸರ್ ಹಬ್ಬ. ಭೂಮಿಯನ್ನು ಆಗದ್ವಿ, ಈ ಭೂಮಿಯನ್ನು ಏನೇನೋ ಮಾಡಿದ್ವಿ, ಆದರೆ ಈ ಭೂಮಿ ನಮ್ಮನ್ನು ಕ್ಷಮಿಸ್ತಾನೆ ಹೋಗಿದೆ. ಕ್ಷಮಿಸುತ್ತಾಯಿ ಅಂತ ಹೇಳಿದ್ರೆ ನಾವು ವಿ ವಿಲ್ ಹ್ಯಾವ್ ಎ ಬಿಲಾಂಗಿಂಗ್ ಟು ಅವರ್ ಮದರ್ ಅರ್ತ್. ನಮ್ಮ ಭೂಮಿಯ ಬಗ್ಗೆ ನಮಗೊಂದು ಪ್ರೀತಿ ಹುಟ್ಟುತ್ತೆ. ನಮ್ಮ ಮಕ್ಕಳಿಗೆ ಸರ್ ಪ್ರೀತಿ ಹುಟ್ಟುತ್ತೆ.
ನಮ್ಮ ಮುಂದಿನ ಜನರೇಷನ್ಸ್ ಎಲ್ಲಿ ಹುಟ್ಟುತ್ತೆ ಸರ್ ಭೂಮಿ? ಭೂಮಿ ಅಂದರೆ ಈ ಏರಿಯಾದಲ್ಲಿ ಎಷ್ಟು ಸ್ಕ್ವೇರ್ ಫೀಟು, ಆ ಏರಿಯಾದಲ್ಲಿ ಎಷ್ಟು ಸ್ಕ್ವೇರ್ ಫೀಟು ಅಂತಷ್ಟೇ. ನೀವೇನು ಹೇಳಿದ್ರಿ? ಭೂಮಿ ಅದು ನಮಸ್ಕಾರ, ಇದು ಮ್ಯಾಟ್ರೇ ಬೇರೆ. ನಾವು ಮಾತಾಡ್ತಿರೋದು ಉಗಾದಿ, ಅಂದು ಇಂದು, ಹೌದಾ? ಆದರೂ ಚೆನ್ನಾಗಿರುತ್ತೆ, ಯಾಕಂದರೆ ನಾವು ತೆಂಗಿನ ಮರಕ್ಕೆ ಕಟ್ಟೋದು ನಮ್ಮ ಕಲೆ. ಯಾವ ಮ್ಯಾಟ್ರನ್ನೂ ಅಲ್ಲಿ ತೆಂಗಿನ ಮರಕ್ಕೆ ಕಟ್ಟೋದು. ಆಧುನಿಕತೆಯ ಇತಿಹಾಸ ಅಂದರೆ ನಾವು ಪ್ರಕೃತಿಯಿಂದ ದೂರ ಹೋದ ಕತೆ. ಹೆಂಗಾಗಿ ಯೋಚನೆ ಮಾಡ್ತಾರೆ ಅಂದ್ಕೊಂಡು ಅದು ಈ ಗ್ಯಾಪ್ ಬಿತ್ತಲ್ಲ ಭಾಳ ದಿವಸ, ಹೆಂಗೆಂಗೋ ಯೋಚನೆ ಮಾಡೋಕ್ಕೆ ಹೋಗಿ ನರಸಿಂಹಸ್ವಾಮಿಗಳು ಹೋಗಿ ಅಲ್ಲ ಗೌಡ್ರೆ, ನರಸಿಂಹಮೂರ್ತಿಯನ್ನು ಕೂರಿಸ್ಕೊಂಡು ನರಸಿಂಹಸ್ವಾಮಿಗಳ ಬಗ್ಗೆ ಮಾತಾಡ್ತಿದ್ರು. ಈ ಕಾಲಕ್ಕೆ ಬನ್ನಿ. ನನಗೆ ಮದುವೆಯಾದಾಗ ಹಿರಿಯರಿಗೆಲ್ಲ ನಮಸ್ಕಾರ ಮಾಡಬೇಕಲ್ಲ, ನಾನು ಬಗ್ಗಿದವನು, ನಾನು ನಮ್ಮ ಆಕೆ ನಮಸ್ಕಾರ ಮಾಡ್ತಾ ಬರೀ ಕಾಲುಗಳೇ ಕಾಣ್ತಾ ಇತ್ತು ಉದ್ದಕ್ಕೆ. ನಮಸ್ಕಾರ ಮಾಡ್ತಾ 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 ಹೋಗಿ ವಾಲಕದವ್ರಿಗೂ ನಮಸ್ಕಾರ ಮಾಡಿದ್ದೆ. ನಾವೀಗ ಹೇಳ್ತೀವಲ್ಲ, ನಮ್ಮಮ್ಮ ಮನೇಲೇ ಮೆಣಸಿನ ಪುಡಿ ಕುಟ್ತಾ ಇದ್ರು, ನಮ್ಮಮ್ಮ ಮನೇಲೇ ರಾಗಿ ಬೀಸ್ತಾ ಇದ್ರು, ನಮ್ಮಮ್ಮ ಮನೇಲೇ ಅಕ್ಕಿ ಮಾಡ್ತಾ ಇದ್ರು ಅಂತೀವಲ್ಲ. ಮುಂದಿನ ಮಕ್ಕಳು ನಮ್ಮಮ್ಮ ಮನೇಲೇ ಅಡುಗೆ ಮಾಡ್ತಾ ಇದ್ರು ಅಂತ. ಅದರಿಂದ ಅವರಿಗೆ ಇತ್ತು ಅನ್ನೋದು ಏನು ಅಂತ ಹೇಳಬೇಕು. ಇತಿಹಾಸ ಇರುವವರು ಇತಿಹಾಸದ ಬಗ್ಗೆ ಮಾತಾಡ್ತಾರೆ. ಇತಿಹಾಸ ಗೊತ್ತಿಲ್ಲದೆ ಇರೋರು, ಇತಿಹಾಸವನ್ನು ಕೇರ್ ಮಾಡದೇ ಇರೋರು ಇವತ್ತು ಮಾತ್ರ ಬದುಕು ಅಂತ ಮಾತಾಡ್ತಾರೆ. ಓಕೆ, ಮೊದಲು ಅಜ್ಜಿ ಮನೆಗೆ ಹೋಗ್ತಿದ್ವಿ, ಒಂದು ಮನೆ ಅಂತಿರೋದು, ಅಲ್ಲಿ ಎಲ್ಲರೂ ಸೇರ್ತಿದ್ವಿ. ಇವಾಗ ಎಲ್ಲ ಕೋರ್ಟ್ ಕೇಸ್ ಹಾಕಿದ್ದೀವಿ, ನನಗೆ ಬೇಕು ಮಾರಿಬಿಟ್ಟು ನಮ್ಮ ಶೇರ್ ಕೊಟ್ಬಿಡಿ ಅಂತ. ಅದರಿಂದ ಆ ಮನೆ ಇಲ್ಲ. ಆದರೂ ನಾವು ಎಲ್ಲರೂ ಒಟ್ಟಿಗೆ ಸೇರ್ತೀವಿ. ಎಲ್ಲಿ? ಮಾಲಲ್ಲಿ. ಅಲ್ಲಿ ಉಗಾದಿ ಮಾಡ್ತೀವಿ, ಡಿಸ್ಕೌಂಟು, ಹೊಸ ಬಟ್ಟೆ ತಗೋತೀವಿ, ಹೌದಾ? ಮಾಲಲ್ಲೇ ಹೋಗಿ ಹೊಸ ಬಟ್ಟೆ ತಗೋತೀವಿ ಯುಗಾದಿಲಿ. ಏನು ಸ್ವಾಮಿ, ಸೆಗಣಿಯ ಸಾರಿಸಿ ರಂಗೋಲಿ ಇಡಬೇಕು ಅಂತ ಎಲ್ಲಿ ಹುಡ್ಕೊಂಡು ಹೋಗ್ತೀರಿ? ಹಸುವಿಂದ ಬಕೆಟ್ ಇಟ್ಕೊಂಡು. ಅದಕ್ಕೇನು ಮಾಡಿದ್ದೀವಿ, ಮನೆ ಮುಂದೆ ಟೈಲ್ಸ್ ಹಾಕಿಸ್ಬಿಟ್ಟಿದ್ವಿ, ರಂಗೋಲಿ ಶೇಪಲ್ಲೇ ರಂಗೋಲಿ ಇಟ್ಬಿಡ್ತೀವಿ. ನೀವು ಬೇಕು ಅಂತಂದರೆ ಅದ್ರ ಮೇಲೆ ಹಿಂಗೆ ಕೈ ಆಡಿಸಿ ಅಲ್ಲಿ ರಂಗೋಲಿ ಪರ್ಮನೆಂಟಾಗಿ ಮಾಡ್ಕೊಂಬಿಟ್ಟಿದ್ದೀವಿ. ನಾವಿರೋದು ಫ್ಲ್ಯಾಟಲ್ಲಿ. ಅಲ್ಲಿ ಸ್ವಾಮಿ ಎಲ್ಲರೂ ಸೇರಿ ಅಲ್ಲೆಲ್ಲಿ ನನ್ನ ನೆಲ ನಿಂಗೆ ಅನ್ನನ. ಹಿಂದಣ ಹೆಜ್ಜೆಯನ್ನರಿಯದೆ ಮುಂದಣ ಹೆಜ್ಜೆಯನ್ನು ಇಡುವವರು ವೀರರು ಅಲ್ಲ, ಶೂರರು ಅಲ್ಲ ಅಂತ ಅವತ್ತೇ ಹೇಳಿದ್ದಾರೆ. ಏನು ಸ್ವಾಮಿ, ಮಾಲಲ್ಲಿ ಎಲ್ಲ ಸಿಗುತ್ತೆ. ಅದಕ್ಕೆ ಆ ಮಕ್ಕಳು ಅಕ್ಕಿ ಎಲ್ಲಿ ಸಿಗುತ್ತೆ, ಬೇಳೆ ಎಲ್ಲಿ ಸಿಗುತ್ತೆ, ತರಕಾರಿ ಎಲ್ಲಿ ಸಿಗುತ್ತೆ, ಬಟ್ಟೆ ಎಲ್ಲಿ ಸಿಗುತ್ತೆ ಅಂದರೆ ಮಾಲಲ್ಲಿ ಸಿಗುತ್ತೆ ಅಂತವೆ. ಅವಕ್ಕೆ ರೈತನ ಶ್ರಮದ ಬೆಲೆನೇ ಗೊತ್ತಿಲ್ಲ. 5G ಗೊತ್ತಿರೋ ಮಕ್ಕಳಿಗೆ 5G ಇಲ್ದಿದ್ರು ಪರವಾಗಿಲ್ಲ, ರೈತ ಕೊಡೋ ಗಂಜಿ ಇಲ್ದಿದ್ರೆ ಬದುಕಕ್ಕಾಗಲ್ಲ ಅನ್ನೋದು ಗೊತ್ತಿಲ್ಲ. ಯಾಕೆ ಅಂದರೆ ನೀವು ಬರೀ ಮಾಲ್ ತೋರಿಸಿರೋದಕ್ಕೆ. ನಾವು ಮುಂದೆ ಹೋಗಿದ್ದೀವಿ. ಇವ್ರಿಗೆ ಆಸೆ ಇದೆ. ಮನುಷ್ಯನಿಗೆ ಸಾಮಾನ್ಯವಾಗಿ ಆಸೆ ಇರುತ್ತೆ, ಧೈರ್ಯ ಇರುತ್ತೆ. ಆ ಕ್ಯಾಟಗರಿಯಲ್ಲಿ ಇವ್ರು ಬರ್ತಾರೆ. ಹಾಗೆ ಅಂತ ಬಿಟ್ಟಿಲ್ಲ ಅದನ್ನು. ಅದೇನು ಅದು ಕುಡಿದ್ರೆ ಏನಾಗುತ್ತೆ ನಾನು ಹೇಳೋಕ್ಕಾಗತ್ತೆ? ಕುಡಿದಾಗ ಏನಾಗುತ್ತೆ ಅಂತ ವಿವರಿಸೋಕ್ಕೆ ಯಾವ ಕವಿಯಿಂದಲೂ ಸಾಧ್ಯವಿಲ್ಲ. ಅದು ಕುಡಿಲೇಬೇಕು ಅನ್ಬೋದು. ನೋಡಿ, ದಿನ ಕ್ಯಾಸಿನೋಗೆ ಹೋಗಿ ಸಾಯೋರಿಗೆ ಯುಗಾದಿ ಹಬ್ಬ ಯಾವುದು? ಯುಗಾದಿ ಹಬ್ಬ ಯಾವುದು ಸರ್? ದಿನ ಕ್ಲಬ್ಬಲ್ಲಿ ಹೋಗಿ ಇಸ್ಪಿಟ್ ಆಡೋರಿಗೆ ಯುಗಾದಿ ಹಬ್ಬ ಯಾವುದು ಸರ್? ಬರ್ಗರ್ ಆಂಟಿ ಐ ಲೈಕ್ ಕೌಸ್ ಅಂದ್ಲು. ನನ್ಗೆ ಆಶ್ಚರ್ಯ ಆಯ್ತು. ನಮ್ಮೂರ ಹಸುಗಳ ಅವೇನ್ ಸ್ಪೆಷಲ್ ಅಂದೆ. ಅಯ್ಯೋ ದೇ ಆರ್ ಸೋ ಡೀಸೆಂಟ್ ಅಂದ್ಲು. ಏನ್ ಡೀಸೆನ್ಸಿ ಕಾಣಿಸ್ತೆ ನಿಂಗೆ ಅಂದೆ. ಅಯ್ಯೋ ದೇ ಆರ್ ಸೋ ಡೀಸೆಂಟ್, ದೇ ಡೋಂಟ್ ಶಿಟ್ ಆನ್ ದ ರೋಡ್, ದೇ ಶಿಟ್ ಆನ್ ದ ವಾಲ್ ಅಂದ್ಲು. ಅದು ಸಗಣಿ ಬೆರಣಿ ತಟ್ಟಿದ್ದಾರೆ, ಈ ಪೆದ್ದಿ ಹಸುನೇ ಹೋಗಿ ಗೋಡೆಗೆ ತಟ್ಟಿದೆ ಅಂತ ತಿಳ್ಕೊಂಬಿಟ್ಟಿದ್ದಾಳೆ. ಬರೀ ನಾವು ಧರಣಿಗೆ ಮಾತ್ರ ನಮಸ್ಕಾರ ಮಾಡ್ತೀವಿ ಅಂತ ಹೇಳಿದ್ರು ಕೃಷ್ಣೇಗೌಡರು. ಇವರು ಬೆರಣಿಗೂ ನಮಸ್ಕಾರ ಮಾಡಬೇಕು. ವಾಲ್ ಸ್ಟ್ರೀಟ್ ಮೊದಲೆಲ್ಲ ಗಂಡನ ಹೆಸರಿಟ್ಟು ಕರೆದ್ಬಿಟ್ರೆ ಅವ್ನ ಆಯುಸ್ ಕಡಿಮೆ ಆಗುತ್ತೆ ಅನ್ನೋರು. ಇನ್ಫ್ಯಾಕ್ಟ್ ಅದನ್ನ ನಂಬ್ಕೊಂಡು ಅಣ್ಣವ್ರೆ, ನಾನು 30 ವರ್ಷ ಭಾಳ ಸಲ ಸಿಟ್ಟು ಬಂದಾಗ ಗಂಡನ ಹೆಸರಿಟ್ಟು ಕರೆದೆ, ನೋಡೋಣ ವರ್ಕೌಟ್ ಆಗುತ್ತಾ ಅಂತ. ಅದಾಗಲಿಲ್ಲ, ಸುಮ್ಮನೆ ನಮ್ಗೆ ಹಚ್ಚಿದ್ರು. ಈಗ ಹಂಗಲ್ಲ, ರಿಚರ್ಡ್ಸ್ ಅವರೇ ಮಾಲ್ಗೆ ಹೋಗ್ಬಿಡಿ, ಅಲ್ಲಿ ಹೆಸರೇ ಬೇಡ, ಬೇಬಿ ಜಾನು ಜಾನು ಬೇಬಿಗಳು. ಆ ಬೇಬಿ ಗಂಡನ ಕೈಗೆ ಒಂದು ಬೇಬಿ ಕೊಟ್ಟು ಟ್ರಯಲ್ ರೂಮ್ ಒಳಗೆ ಹೋಗಿರ್ತಾಳೆ. ಈ ಬೇಬಿ ಇನ್ನೊಂದು ಬೇಬಿ ಇಟ್ಕೊಂಡು ಕೂತಿರ್ತಾನೆ. ಏನು ಸುಮ್ಮನೆ ಕೂತಿರ್ತಾನ? ಉಳಿದಿರೋ ಬೇಬಿಗಳನ್ನೆಲ್ಲ ನೋಡ್ಕೊಂಡು ಹಬ್ಬ ಮಾಡ್ತಾ ಇರ್ತಾನೆ, ಅವನು ಮಜಾ ತಗೋತಾ ಇರ್ತಾನೆ. ಅದು ನಮ್ಮ ಸಂಪ್ರದಾಯ.
ಹಾಡೋ ಹಕ್ಕಿಗೆ ತನ್ನ ಹಾಡು ಕೇಳಿಸೋದಿಲ್ಲ. ಅದಕ್ಕೆ ಆಗಲೇ ಹೇಳ್ದಂಗೆ ಅದು ಹಾಡಲ್ಲ, ಅದು ಯಾರನ್ನೋ ಪುರಿತಾ ಇರುತ್ತೆ. ಎಲ್ಲ ಹಾಳಾಗೋಗಿದ್ಯಾ ಅಂತೇಳಿ ನಮಗದು ಹಾಡ್ತಾರೆ ಕೇಳಿಸು. ಯಾಕಂದ್ರೆ ನಾವು ಕೇಳಿರೋ ಬೇರೆ ಮಾತುಗಳು ಅದಕ್ಕಿಂತ ಕರ್ಕಶ ಮಾತು. ಎಲ್ರಿ ಹೋಗ್ತಾ ಇದ್ದೀರಾ ಬನ್ರಿ, ಕಾಫಿ ಕೊಡ್ಕೊಂಡು ಹೋಗ್ರಿ, ಇದ್ರ ಮಧ್ಯೆ ಕಾ ಅಂದರೆ ಅದೊಂದು ಹಾಡ್ತಾರೆ. ಚೀಟಿ ಕಟ್ಟಿದ್ದ, ಮಾರನೇ ದಿನ ಚೆನ್ನಾಗಿ ಇಸ್ಪಿಟ್ ಆಡ್ದ, ವರ್ಷದೊಡ್ಕೋ ಸ್ವಲ್ಪ ಹಾಕೊಂಡ, ಎಲ್ಲ ಮುಗಿಸ್ಕೊಂಡ ಆ ಗುಡ್ಡೆ ಮಾಂಸ ತಗೊಂಡು ಮನೆ ಕಡೆಗೆ ಹೊರಟ. ಹಸಿ ಮಾಂಸ ಒಯ್ತಾ ಇದ್ನಲ್ಲ, ಬೀದಿ ನಾಯಿಗಳು ಬೌ 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 ಅಂತ ಅಟ್ಟಿಸ್ಕೊಂಡ್ಬಂದು. ಇವನಿಗೆ ಅವು ಬೌ ಬೌ ಅಂದ ಕೂಡಲೇ ಹೆಂಡತಿ ಇವ್ನು ಕುಡ್ದಾಗ ಬೈತಾಳಲ್ಲ, ಅದು ಜ್ಞಾಪಕ ಬಂತು. ಬಂದು ಕೂಡಲೇ ಕಲ್ಲು ತಗೊಂಡು ನಾಯಿಗಳಿಗೆ ಹೊಡೆದ. ಅವೆಲ್ಲ ಆ ಕಡೆ ಹೊಟ್ಟೋದ್ವು. ಒಂದು ನಾಯಿ ಮಾತ್ರ 5 ಕಿಲೋಮೀಟ್ರ್ ಇವನ ಹಿಂದೆ ಸೈಲೆಂಟಾಗಿ ನಡ್ಕೊಂಡ್ಬಂತು. ಹಂಗೆ ಇರಬೇಕು, ಹೇಳ್ದಂಗೆ ಕೇಳಬೇಕು. ಮನೆ ಹತ್ರ ಬಂದಾಗ ಇವನಿಗೆ ಅನ್ನಿಸ್ತು, ಇದನ್ನು ತಗೊಂಡೋಗಿ ಇವಳಿಗೆ ಕೊಟ್ಟು ಇವಳ ಹತ್ರ ಬೈಸ್ಕೊಳಕ್ಕಿಂತ ಇದೇ ವಾಸಿ. ಬಹು ಅಂದಿಲ್ಲ ನನಗೆ. ಪಾಪ ಇದಕ್ಕೆ ಹಾಕೋಣ ಅಂದ, ತಲೆ ಸೌರ್ದ, ಅಷ್ಟೂ ಮಾಂಸ ಅದಕ್ಕೆ ತಿನ್ನಿಸ್ತಾ, ಮುತ್ತು ಕೊಟ್ಟ. ಈಗಿನ ಕಾಲದವನಲ್ವಾ, ಒಂದು ರೀಲ್ಸ್ ಮಾಡ್ದ, ಅಪ್ಡೇಟ್ ಮಾಡಿ ಮನೆ ಜಗಲಿ ತನಕ ಹೋದಾಗ ಕುಡ್ದಿದ್ದು ಜಾಸ್ತಿ ಆಗಿತ್ತು, ಮಲಗ್ಬಿಟ್ಟ. ಆ್ಯಕ್ಚುಲಿ ನಾಯಿ ಕೂಡ ಪ್ರಾಣಿ ಪಕ್ಷಿಗಳು ಪ್ರಕೃತಿ ಎಲ್ಲ ಯುಗಾದಿ ಆಚರಣೆ ಮಾಡುತ್ತೆ ಅನ್ನೋದಕ್ಕೋಸ್ಕರನೇ ಅದು ಆ್ಯಕ್ಚುಲಿ ಬಹು ಅಲ್ಲ, ಬೇವು ಅನ್ನೋದು. ಹಾಗಾಗಿ ನಾವೆಲ್ಲ ಒಂದೇ ಅನ್ನೋದನ್ನು ಟೀಚ್ ಮಾಡೋವಂಥದ್ದು, ಅವ್ರಿಗೆ ಇವು ಕೊಡೋದು, ಅವ್ರ ಕಷ್ಟ ಸುಖನ ಶೇರ್ ಮಾಡ್ಕೊಳ್ಳೋದು, ನಮ್ಮ ಸುಖನ ಹಂಚ್ಕೊಳ್ಳೋದು, ಅದೇ ಬೇವು ಬೆಲ್ಲ ಅನ್ನೋದು ಯುಗಾದಿ. ಆ ಯುಗದ ಆದಿ ಆದರೆ ಇನ್ನು ವರ್ಷ ಎಲ್ಲ ಬೆಂಕಿ ಮಳೆ ಆದರೂ ಸುರಿಯಲಿ, ನೀರಿನ ಮಳೆ ಆದರೂ ಸುರಿಯಲಿ, ಯಾವುದೇ ಸುರಿಯಲಿ, ನಾವೆಲ್ಲ ಜೊತೆಯಲ್ಲಿದ್ದೀವಿ ಅನ್ನೋ ಫೀಲಿಂಗ್ ಕೊಡೋದೇ ಯುಗಾದಿ. ಅಂಥ ಯುಗಾದಿ ನಮ್ಮದೆಲ್ಲ ಆಗಲಿ ಅಂತ ನಾನು ದೇವರನ್ನ ಪ್ರಾರ್ಥಿಸ್ತೇನೆ.